ನಮಸ್ಕಾರ ವೀಕ್ಷಕರೇ, ಅಲ್ಲಾದ್ಯ ಆಫೀಷಿಯಲ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ವಿನರ ಕಂಪ್ನಿ ಫೀಲ್ಡ್ ಸೇಲ್ಸ್ ಮ್ಯಾನೇಜರ್ ಅವ್ರ ಹತ್ರ ಬಂದಿದ್ದೀವಿ. ಅದರ ವಿನರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬೇಕಂತ ರೈತರಿಗೆ. ವೆಲ್ಕಮ್ ಸರ್. ನಮಸ್ಕಾರ. ನಮಸ್ಕಾರ ಸರ್, ನಮ್ಮ ಹೆಸರು ಬಂದುಬಿಟ್ಟು ಸೋಮಣ್ಣ ಅಂತ. ವಿನರ ಕ್ರಾಪ್ ಸೈನ್ಸಲ್ಲಿ ಒಂದು MD ವರ್ಕ್ ಮಾಡ್ತಾ ಇದ್ದೀವಿ, ಒಂದು ಕಕ್ಕೇರ ಒಂದು ಟೆರಿಟರಿಯಲ್ಲಿ. ಒಂದು ವಿನರ ಕ್ರಾಪ್ ಸೈನ್ಸ್ ಬಂದುಬಿಟ್ಟು ಇದೊಂದು ಆರ್ಗ್ಯಾನಿಕ್ ಕಂಪ್ನಿ ಅಂತ ಹೇಳ್ಬೋದು, ಬಯೋ ಫರ್ಟಿಲೈಸರು. ಈ ಒಂದು ಪೈರೋ MG ಅಂತ ಒಂದು ಪ್ರಾಡಕ್ಟ್ ಬರುತ್ತೆ. ಇದರಲ್ಲಿ ಎಕರೆಗೆ 4 kg ಅಂತ ಇದು ಪೈರೋ MG. 1 ಎಕರೆಗೆ 4 kg ಬರುತ್ತೆ. ಇದು ಭತ್ತ ನಾಟಿ ಮಾಡಿದ ಒಂದು 5 ದಿನದಿಂದ ಸುಮಾರು 20 ದಿನದೊಳಗಾಗಿ ಯಾವಾಗಾದ್ರೂ ಯೂಸ್ ಮಾಡಬಹುದು. ಇದನ್ನು ಗೊಬ್ಬರ ಜೊತೆ ಅಥವಾ ಮರಳಿನ ಜೊತೆ ಮಿಕ್ಸ್ ಮಾಡಿ ನಾವು ಭತ್ತಕ್ಕೆ ಉಪಯೋಗಿಸಬಹುದು. ನಾಟಿ ಮಾಡಿದ್ಮೇಲೆ ಇದು ಹಾಕೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂದ್ರೆ, ಬಿಳಿ ಬೇರಿನ ಸಂಖ್ಯೆ ಜಾಸ್ತಿ ಆಗುತ್ತೆ. ಅಂದ್ರೆ ವೈಟ್ ರೂಟ್ಸ್ ಡೆವಲಪ್ಮೆಂಟ್ ಚೆನ್ನಾಗುತ್ತೆ. ಟಿಲ್ಲರ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಅಂದ್ರೆ ಮರಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಗ್ರೋತ್ ಚೆನ್ನಾಗಿ ಬರುತ್ತೆ. ಮತ್ತು ಭೂಮಿಯಲ್ಲಿ ಇರ್ತಕ್ಕಂಥ ಒಂದು ರಸಗೊಬ್ಬರವನ್ನು ಚೆನ್ನಾಗಿ ಹೀರಿಕೊಂಡು ಬೆಳೆಗಳಿಗೆ ಕೊಡ್ತಕ್ಕಂಥ ಕೆಲಸ ಮಾಡುತ್ತೆ ಸರ್. ಅಂದ್ರೆ ಮಣ್ಣಿಗೆ ಏನಾರ ಹಾನಿ, ಸೈಡ್ ಎಫೆಕ್ಟ್ಸ್ ಇದನ್ನು ಯೂಸ್, ಯಾಕಂದ್ರೆ ಇದು ಮೊದಲೇ ನಾವು ಹೇಳಿದ್ವಿ, ಬಯೋ ಫರ್ಟಿಲೈಸರ್ ಅಂದ್ರೆ ಶುದ್ಧವಾದ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್. ಇದು ಯಾವುದೇ ಒಂದು ಬೆಳೆಗಳಿಗೆ ಹಾನಿ ಆಗೋದಿಲ್ಲ. ಮಣ್ಣಿಗೂ ಕೂಡ ಒಂದು ಅತ್ಯಂತ ಉಪಕಾರಿ ಅಂತ ಹೇಳುದು. ಯಾಕಂದ್ರೆ ಇದು ಮೈಕ್ರೋರಾಜ ಅಂತ ಒಂದು ಸೂಕ್ಷ್ಮಾಣು ಜೀವಿ ಇರುತ್ತೆ. ಇದು ನಾವು ಭೂಮಿಗೆ ಹಾಕೋದ್ರಿಂದ ಏನಾಗುತ್ತೆ, ಮಣ್ಣಿನ ಫಲವತ್ತತೆಯನ್ನು ಕೂಡ ಹೆಚ್ಚಿಸ್ತಕ್ಕಂಥ ಕೆಲಸ ಮಾಡುತ್ತೆ ಸರ್. ಅಂದ್ರೆ ಇದನ್ನು ಹಾಕೋದ್ರಿಂದ ರೈತರಿಗೆ ಒಳ್ಳೇದಾಗುತ್ತೆ, ಆದಾಯ ಕೂಡ ದ್ವಿಗುಣ ಆಗುತ್ತೆ ಅಂತ. ಎಸ್, ಖಂಡಿತ. ಯಾಕಂದ್ರೆ ನಾವು ಇದು ಹಾಕೋದ್ರಿಂದ ನಾವು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿದಂಗೆ ಆಗುತ್ತೆ. ಅದರ ಜೊತೆಗೆ ನಮಗೆ ಇಳುವರಿ ಕೂಡ ಚೆನ್ನಾಗಿ ಬರ್ತದೆ. ಮತ್ತು ಮುಂದಿನ ಪೀಳಿಗೆ ಕೂಡ ನಾವು ಮಣ್ಣನ್ನು ಸುರಕ್ಷಿತವಾಗಿ ನಮ್ಮ ಮಕ್ಕಳಿಗೆ ಕೂಡ ಆ ಮಣ್ಣನ್ನು ಹಾಳಾಗಲಾರದಂತೆ ಒಂದು ಶುದ್ಧವಾದ ಭೂಮಿಯನ್ನು ನಮ್ಮ ಮಕ್ಕಳಿಗೆ ಕೂಡ ನಾವು ಕೊಡ್ತಕ್ಕಂಥ ಕೆಲಸ ಆಗಬಹುದು ಸರ್. ನಮಸ್ಕಾರ. ಅಂದ್ರೆ ನಾವು ನಮ್ಮ ಚಾನಲ್ ಮುಖಾಂತರ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ ರೈತ. ಖಂಡಿತ ಸರ್, ಯಾಕಂದ್ರೆ ನಿಮ್ಮ ಚಾನಲ್ ಮುಖಾಂತರ ನೀವೆಲ್ಲ ರೈತರಿಗೂ ಕೂಡ ತಲುಪಿಸ್ತಕ್ಕಂಥ ಕೆಲಸ ಮಾಡಿ ಒಂದು ಉತ್ತಮವಾದ ಒಂದು ಪೈರೋ MG ಇನ್ನು ಸಾಕಷ್ಟು ಪ್ರಾಡಕ್ಟ್ಗಳಿದೆ. ಮುಂದಿನ ಒಂದು ನಿಮ್ಮ ಸುದ್ದಿಯಲ್ಲಿ ನಾವು ತಿಳಿಸಕ್ಕೆ ಇಷ್ಟಪಡ್ತೀವಿ ಸರ್. ಇವತ್ತಿನ ದಿನದಲ್ಲಿ ಈ ಒಂದು ಪೈರೋ MG ಬಗ್ಗೆ ನಿಮ್ಮ ಎಲ್ಲ ವೀಕ್ಷಕರಿಗೂ ಕೂಡ ತಿಳಿಸಬೇಕಂತ ನಾವು ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತೀವಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.